ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕರ್ಣ, ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ ಮನೆಗೆ ಬಂದಿದೀಯಾ? ಮತ್ತೆ ಏನಾದ್ರೂ ಎಂಗೇಜ್ಮೆಂಟ್ ಕರೆಯಕ್ ಬಂದಿದೀಯಾ? ನಿಮ್ ಮನೆ ಯಜಮಾನಿ ನನ್ನನ್ನು ಕರೆದ್ರಲ್ಲ, ಇನ್ನೇನು ನಾವೆಲ್ಲ ಖಂಡಿತ ಬಂದೇ ಬರ್ತೀವಿ. ಹೌದು ಕರ್ಣ, ನಮ್ ಏರಿಯಾ ಜನ ಎಲ್ಲ ಬಸ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ನನಗೆ ಗೊತ್ತು ಬಗ್ಗೆಕ, ಎಂಗೇಜ್ಮೆಂಟ್ಗೆ ಕರ್ಣ ನಿಮ್ಮನ್ನ ಜೊತೆಲೆ ಕರ್ಕೊಂಡೋಗಕ್ ಬಂದಿದ್ದಾನೆ ಅಲ್ವಾ ಕರ್ಣ? ಯಾಕೋ ಸುಮ್ನೆ ನಿಂತಿದ್ಯಾ? ಏನಾದ್ರೂ ಹೇಳೋ. ಏನಂತ ಹೇಳಿಮ್ಮ, ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಇದೇನೋ ಹೇಗೆ ಹೇಳ್ತಿದ್ಯಾ? ಕ್ಯಾನ್ಸಲ್ ಅಂದ್ರೆ ಏನೋ ಅರ್ಥ? ಎಂಗೇಜ್ಮೆಂಟ್ಗೆ ಅಂತಾನೆ ನೀವೆಲ್ಲ ಶಾಪಿಂಗ್ ಮಾಡಕ್ ಬಂದಿದ್ದಲ್ವಾ? ಈಗ ದಿಢೀರ್ ಅಂತ ಕ್ಯಾನ್ಸಲ್ ಅಂದ್ರೆ ಏನು? ಅಕ್ಕ, ಏನೋ ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ. ನೀನ್ ವಿಚಾರಿಸು, ನಾವ್ ಆಮೇಲೆ ಬರ್ತೀವಿ. ಬಾರೆ. ಯಾಕೋ ಕರ್ಣ, ಏನಾಯ್ತೋ? ನಾನು ಸೂರ್ಯಾಗಿ ನಾಟಕ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಯ್ತಮ್ಮ. ಯಾರೋ ಹೇಳಿದ್ರು? ಅದು ಹೇಗೋ ಗೊತ್ತಾಯ್ತು? ಆ ಮನೆ ನಿಜವಾದ ಮೊಮ್ಮಗ ಸೂರ್ಯ ಕಣ್ಮುಂದೆ ಬಂದ್ಬಿಟ್ಟಮ್ಮ. ಇಷ್ಟು ದಿನ ತಾನು ಯಾರು ಅನ್ನೋದನ್ನು ಮರೆತು ಅನಾಥಾಶ್ರಮದಲ್ಲಿದ್ದಂತೆ. ಈಗೆಲ್ಲಾನು ನೆನಪಾಗಿ ತಾನೇ ಸೂರ್ಯವಂಶದ ಕುಡಿ ಸೂರ್ಯ ಅಂತ ಪೊಲೀಸ್ನವ್ರ ಜೊತೆ ಸಾಕ್ಷಿ ಸಮೇತ ಮನೆಗೆ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ತಪ್ಪು ಒಪ್ಕೊಂಡು ಮನೆಯಿಂದ ಆಚೆ ಬಂದ್ಬಿಟ್ಟೆಮ್ಮ. ನೀನ್ ಯಾಕೋ ಆಚೆ ಬರ್ಬೇಕು? ಅದು ನಿನ್ ಮನೆ. ಅಲ್ಲಿರೋರೆಲ್ಲ ನಿನ್ ಸ್ವಂತದವರು. ನೀನು ಆ ವಂಶದ ಕುಡಿ. ನೀನು ನಿಜವಾದ ಸೂರ್ಯ ಕಣೋ. ನೀನು ಆ ಮನೆ ರಕ್ತ ಅಂದ್ಮೇಲೆ ನಿನ್ನ ಹೆಸರು ಹೇಳ್ಕೊಂಡು ಇನ್ಯಾರೋ ಹೇಗೋ ಬರಕ್ ಸಾಧ್ಯ? ನೀನು ಕರ್ಣ ಅಲ್ಲಪ್ಪ, ನೀನು ಸೂರ್ಯ ವಂಶದ ವಾರಸ್ದಾರ, ಸೂರ್ಯವರ್ಧನ್. ನೀನು ನಿಜವಾಗ್ಲೂ ಅವ್ರ ಮೊಮ್ಮಗ ಕಣೋ. ಏನಮ್ಮ ಹೇಳ್ತಾ ಇದೀಯಾ? ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿ ಇದೆ ತಾನೆ? ನಾನು ಹೇಗಮ್ಮ ಸೂರ್ಯ ಆಗೋದಕ್ಕೆ ಸಾಧ್ಯ? ನಾನು ಭಾಗ್ಯಮನ ಮಗ ಕರ್ಣ ಅಮ್ಮ. ಕೋಟ್ಯಾಧೀಶ್ವರರಾಗಿರೋ ಆ ಸತ್ಯಮೂರ್ತಿಯವರಲ್ಲಿ ಮಧ್ಯಮ ವರ್ಗದ ಜೀವನ ನಡೆಸ್ತಾ ಇರೋ, ಅನುಭವಿಸ್ತಾ ಇರೋ ಈ ಕರ್ಣ ಇಲ್ಲಿ. ನೀನು ಹೋಗಿ ನಾನು ಆ ಮನೆ ರಕ್ತ ಅಂತ ಹೇಳ್ತಿದ್ದೆಲ್ಲಮ್ಮ. ನಾನು ನಿನ್ನ ಮಗ ಕಣಮ್ಮ. ಇಲ್ಲಪ್ಪ, ನೀನು ನಾನು ಹೆತ್ತ ಮಗ ಅಲ್ಲ. ನನಗೆ ಯಾವ ಮಕ್ಕಳು ಇಲ್ಲ. ನೀನ್ ಚಿಕ್ಕವನಿದ್ದಾಗ ನನಗೆ ಆಕಸ್ಮಿಕವಾಗಿ ಸಿಕ್ಕಿದ್ದು. ನಾನು ನಿನ್ನ ಸಾಕು ತಾಯಿ ಅಷ್ಟೇನೆ.
20 ವರ್ಷದ ಹಿಂದೆ ದೀಪಾವಳಿ ಹಬ್ಬದ ದಿವಸ ನೀನ್ ನನಗೆ ಸಿಕ್ಕಿದೆ. ನಿನಗಾಗ ಯಾವುದು ನೆನಪಿರ್ಲಿಲ್ಲ. ನೀನ್ ಕಣ್ಬಿಟ್ಟಾಗ ನನ್ನನ್ನೇ ಅಮ್ಮ ಅಂತ ಕರೆದಿದ್ದು. ಅಮ್ಮ, ಒಂಟಿಯಾಗಿರೋ ನನಗೆ ತಾಯಿ ಭಾಗ್ಯ ಕರುಣಿಸಿರೋ ಅನ್ಕೊಳೋ ನೀನು. ಆ ಕರ್ಣ ನೀರಲ್ಲಿ ಬೆಸ್ತ್ರಿಗೆ ಹೇಗ್ ಸಿಕ್ನೋ, ಈ ಕರ್ಣ ನನಗೆ ಆಸ್ಪತ್ರೆಯಲ್ಲಿ ಸಿಕ್ಕ. ನಾನು ನಿನ್ ತಾಯಿನೇ. ಆದ್ರೆ ನಾನು ಹೆತ್ತ ಮಗ ಅಲ್ಲ ಕಣೋ. ನೋಡು, ನೀನೇ ಸೂರ್ಯವಂಶದ ಕುಡಿ. ನೀನು ಸೂರ್ಯವಂಶದ ವಾರಸ್ದಾರ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ. ತಂದೆ ಇರು. ಅದೇ ಡಾಲರು. ಇದು ನೀನ್ ಸಿಕ್ಕಾಗ ನಿನ್ ಕತ್ತಲ್ಲಿದ್ದ ಡಾಲರ್. ನೀನೇನೆ ಕಣೋ ಸೂರ್ಯ. ಇಷ್ಟು ದಿವಸದಿಂದ ನಾನ್ ನಿನಗೆ ಇದನ್ನ ತೋರಿಸಿರ್ಲಿಲ್ಲ ಅಷ್ಟೇನೆ. ಆದ್ರೆ ಈ ವಿಷಯ ಲಾಯರ್ಗೂ ಗೊತ್ತಿತ್ತು. ಅವರೇ ಬಂದು ಸತ್ಯಮೂರ್ತಿಯವ್ರಿಗೆ ಈ ವಿಷಯ ಹೇಳೋಣ ಅಂದಾಗ ನಾನೇ ಬೇಡ ಅಂತ ತಡೆದಿದ್ದು. ಎಲ್ಲಿ ನೀನ್ ನನ್ನಿಂದ ದೂರ ಆಗ್ಬಿಡ್ತೀಯೋ, ಎಲ್ಲಿ ನಾನು ನಿನ್ನ ಹೆತ್ತ ತಾಯಿ ಅಲ್ಲ ಅಂದ್ರೆ ನಿನಗೆ ಬೇಜಾರಾಗುತ್ತೋ, ನಿನ್ನ ಮನ್ಸಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಇಲ್ವೋ ಅಂತ ನೊಂದ್ಕೊಂಡು ಸತ್ಯನ ಮುಚ್ಚಿಟ್ಬಿಟ್ಟೆ ಕಣೋ. ಸರಿಯಾದ ಸಮಯ ಬರಲಿ ಅಂತ ನಾನು ಈ ರಹಸ್ಯ ಬಚ್ಚಿಟ್ಟಿದ್ದೆ ಕಣೋ. ನನ್ ಕ್ಷಮಿಸ್ಬಿಡಪ್ಪ. ನನಗೀಗ ಗೊತ್ತಾಗ್ತಿದೆ ಕಣೋ ನಾನು ತಪ್ಪು ಮಾಡಿದ್ದೀನಿ ಅಂತ. ನನ್ ಕ್ಷಮಿಸ್ತೀಯ ಸೂರ್ಯ?